ನಮಸ್ಕಾರ ವೀಕ್ಷಕರೇ, ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನದಲ್ಲಿ 25,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ಹಾಗೂ APL ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಬರೀ ಒಂದು ಜಿಲ್ಲೆಯಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂತದ್ದು. ಬಹಳಷ್ಟು ಕಟ್ಟುನಿಟ್ಟಾಗಿ ಸರ್ಕಾರ ಕೆಲಸ ಮಾಡ್ತಾ ಇರುವಂತದ್ದು ಈ ಒಂದು BPL ರೇಷನ್ ಕಾರ್ಡ್ಗಳಲ್ಲಿ. ಸೊ ಹಾಗಾದ್ರೆ ಇಲ್ಲಿ BPL ದಿಂದ APL ಗೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಫಲಾನುಭವಿಗಳನ್ನ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳಾಗಿರ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು. ಮೊನ್ನೆನೇ ಒಂದು 25,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕಲಾಗಿದೆ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿಯಲ್ಲಿ IT ರಿಟರ್ನ್ಸ್ ಅನ್ನುವಂಥದ್ದು ಬರುತ್ತೆ, ಅದೊಂದು ಮುಖ್ಯವಾಗಿರುವಂತದ್ದು. ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾರಲ್ಲ, ಸೊ ಅವರೆಲ್ಲರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದ್ದು. ಮೊದಲಿಗೆ ರೂಲ್ಸ್ ಅನ್ನ ಮಾಡಿರುವಂತದ್ದು ಇದನ್ನ. ಸೊ ಇದೀಗ ಬಂದಿರುವಂತಹ ರೂಲ್ಸ್ ಅಂತೂ ಅಲ್ಲ, ಇದು ಮೊದಲೇ ಬಂದಿರುವಂತದ್ದು. ಆದ್ರೆ ಇಲ್ಲಿ BPL ಹಾಗೂ APL ರೇಷನ್ ಕಾರ್ಡ್ಗಳಲ್ಲಿ ಇದೀಗ ಸದ್ಯಕ್ಕೆ ಬಂದಿರುವಂತಹ ರೂಲ್ಸ್ಗಳ ಪ್ರಕಾರ ಆ ಒಂದು ರೂಲ್ಸ್ಗಳನ್ನ ಮುಂದೆ ಇಟ್ಕೊಂಡು ಇಂತಹ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಆ ಒಂದು ರೂಲ್ಸ್ಗಳನ್ನ ತಿಳ್ಕೊಳ್ಳೋಣ ಮೊದಲು. ಬಹಳಷ್ಟು ಜನರಿಗೆ ಇನ್ನೂ ಕೂಡ ರೂಲ್ಸ್ಗಳೇ ಗೊತ್ತಿಲ್ಲ. ಸೊ ಒಂದು ರೂಲ್ಸ್ಗಳನ್ನ ನೀವೇನಾದ್ರೂ ಪಾಲನೆ ಮಾಡಿಲ್ಲಪ್ಪ ಅಂದ್ರೆ, ಅಥವಾ ನಿಮ್ಮ ಅರ್ಹತೆ ಇಲ್ಲಪ್ಪ ಅಂದ್ರೆ, ಸೊ ನಿಮಗೆ BPL ರೇಷನ್ ಕಾರ್ಡ್ ಸಿಗೋದಿಲ್ಲ. ಒಬ್ಬೊಬ್ಬರಿಗೆ BPL ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಇರುವುದಿಲ್ಲ, ಅವರಿಗೆ ಒಂದ್ ಸ್ವಲ್ಪ ಮಧ್ಯವರ್ಗದವರು ಇರ್ತಾರೆ, ಅವರಿಗೆ APL ಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ಇಲ್ಲಪ್ಪ ನಮಗೆ BPL ಒಂದು ಅರ್ಹತೆ ಇಲ್ಲ, ಇವರಿಗೆ APL ಅರ್ಹತೆ ಇಲ್ಲ, ಆದ್ರೂ ಸಹಿತ ಹಣ ಕೊಟ್ಟು ಈ ರೀತಿ ಮಾಡಿಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅಂತವರನ್ನ BPL ರೇಷನ್ ಕಾರ್ಡ್ ನಿಂದ ತೆಗೆದಾಕಲಾಗ್ತಾರೆ. ಅದ್ರ ಜೊತೆಗೆ APL ಕೂಡ ಕೊಡೋದಿಲ್ಲ. ಟೋಟಲಿ BPL ಹಾಗೂ APL ರೇಷನ್ ಕಾರ್ಡ್ಗಳೇ ಸಿಗೋದಿಲ್ಲ, ಮುಂದೆ ಬರುವಂತಹ ಅಕ್ಕಿನೂ ಸಿಗಲ್ಲ. ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತಹ BPL ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಯಾವುದೋ ಯೋಜನೆಗಳು ಕೂಡ ಸಿಗೋದಿಲ್ಲ. ಸೊ ಇಲ್ಲಿ ಮೊದಲನೇದಾಗಿ ಈ ಒಂದು ಅರ್ಹತೆಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿರಬಾರ್ದಂತೆ. ಸೊ ಹೆಚ್ಚಿರಬಾರ್ದಂತೆ. ಈಗಾಗಲೇ ವೀಕ್ಷಕರೇ, ಬೆಂಗಳೂರು ನಗರದಲ್ಲಿ ಕುಟುಂಬದ ಆದಾಯ 1,20,000ಕ್ಕಿಂತ ಹೆಚ್ಚಿದ್ದವರು ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಅಂದ್ರೆ ಅದೇನು ಹೇಳಿಕ್ಕಾಗಲ್ಲ. ಸೊ ಅಷ್ಟೊಂದು ಜನ ಇದ್ದಾರೆ. ಸೊ ಅವ್ರು ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ, BPL ರೇಷನ್ಸ್ ಕಾರ್ಡ್ಗಳನ್ನ ಹಣ ಕೊಟ್ಟಾದ್ರೂ ಮಾಡಿಸ್ಕೊಂಡಿದ್ದಾರೆ. ಎಲ್ಲಿ BPL ರೇಷನ್ ಕಾರ್ಡ್ಗಳು ಹೆಚ್ಚಾದವು ಅಂದ್ರೆ, ನಮ್ಮ ಒಂದು ಕೇಂದ್ರ ಸರ್ಕಾರದ ಎಲೆಕ್ಷನ್ ನಡೀತಲ್ಲ, ಸೊ ಮೋದಿ ಅವರು ಮತ್ತೊಂದು 3ನೇ ಬಾರಿನೂ ಕೂಡ ಆರಿಸ್ಕೊಂಡು ಬಂದ್ರು. ಸೊ 3ನೇ ಬಾರಿ ಕೂಡ ಸತತವಾಗಿ PM ಆದ್ರು. ಅಲ್ಲಿ ರಾಹುಲ್ ಗಾಂಧಿ ಸರ್ ಏನಾದ್ರು ಬಂದಿದ್ದೆ ಆದ್ರೆ, ಮಹಾಲಕ್ಷ್ಮಿ ಯೋಜನೆ ನೆನಪಿರಬಹುದು ನಿಮಗೆ. ಮಹಾಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ 1 ಲಕ್ಷ ರೂಪಾಯಿ, ಪ್ರತಿಯೊಬ್ಬರಲ್ಲ ಪ್ರತಿ ಮನೆಗೂ ಕೂಡ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ, ಏನಾದ್ರೂ ನಾವು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಅಂದ್ರೆ. ಸೊ ಹಾಗಾದ್ರೆ ಬಂದಿದ್ದೆ ಆದ್ರೆ ನಮಗೆ 1 ಲಕ್ಷ ರೂಪಾಯಿ ಕೊಡ್ತದೆ ಅಂತ ಒಂದು ಸ್ಪಷ್ಟನೆಯನ್ನ ಅವರು ಇಟ್ಕೊಂಡು ಈಗಾಗಲೇ ಗೃಹಲಕ್ಷ್ಮಿ ಕೂಡ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸೊ ಈ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ಇದರ ಒಂದು ಒಂದು ವಿಷಯ ಏನಿದೆಲ್ಲ, ಗೃಹಲಕ್ಷ್ಮಿ ಎಲ್ಲ ಕಡೆನೂ ಕೂಡ ಹಬ್ಬಿಟ್ಟಿದೆ. ಸೊ ಎಲ್ಲ ಒಂದು ಯೂಟ್ಯೂಬರ್ಸ್ಗಳು ಕೂಡ ಮಹಾರಾಷ್ಟ್ರದಲ್ಲಿ ಆಗಿರ್ಲಿ, ಹಿಂದಿಯಲ್ಲಿ ಕೂಡ ಈಗಾಗಲೇ ಇದ್ರ ಬಗ್ಗೆ ವಿಡಿಯೋಗಳನ್ನು ನೋಡಬಹುದು. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಸೊ ಯಾಕೆ ಬರ್ತಾ ಇಲ್ಲ ಯಾಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದಿ ಕೇಳೋರು ಕೂಡ ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಸುಮಾರು ಇಲ್ಲೇ ಬೆಳಗಾವಿಯಲ್ಲಿ ಹೋದ್ರೆ ಅಲ್ಲಿ ಕೂಡ ಸಿಗ್ತಾರೆ. ಹಿಂದಿ ಬರೋರು ಕೂಡ ಬಹಳಷ್ಟು, ಆಲ್ಮೋಸ್ಟ್ ಎಲ್ಲರೂ ಕೂಡ ಹಿಂದಿ ಬಂದೇ ಬರುತ್ತೆ. ಯಾಕಂದ್ರೆ ಹಿಂದಿ ಲ್ಯಾಂಗ್ವೇಜ್ ಕಲಿಸ್ತಾರೆ ಶಾಲೆಯಲ್ಲಿ. ಸೊ ಅಷ್ಟೇ. ಮತ್ತೆ ಈಗ ಈ ಒಂದು ಬೆಂಗಳೂರು ನಗರದಲ್ಲಿ 1,20,000ಕ್ಕಿಂತ ಹೆಚ್ಚಿರುವಂತಹ ಫಲಾನುಭವಿಗಳು ಬಹಳಷ್ಟಿದ್ದಾರೆ. ಸೊ ಅವರೆಲ್ಲರೂ ಕೂಡ ಹಣ ಕೊಟ್ಟು BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಅಲ್ಲಷ್ಟೇ ಅಲ್ಲ, ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಮುಖಾಂತರ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮಗೆ ಪ್ರತಿ ವರ್ಷಕ್ಕೂ ಕೂಡ 5 ವರ್ಷ 5 ಲಕ್ಷ ರೂಪಾಯಿ ಸಿಗುತ್ತಲ್ವಾ ನಮಗೆ. ಇಲ್ಲಿ ಬರೀ ಒಂದು 20,000 ರೂಪಾಯಿ ಖರ್ಚು ಮಾಡೋಣ, ನಾವು BPL ರೇಷನ್ ಕಾರ್ಡನ್ನ ಪಡೆದುಕೊಳ್ಳೋಣ ಹೇಗಾದ್ರೂ ಮಾಡಿ. ನಮಗೆ ಒಂದು ವರ್ಷಕ್ಕೆ 80,000 ರೂಪಾಯಿ ಉಳಿದ್ರೆ ನೆಕ್ಸ್ಟ್ ಪ್ರತಿ ವರ್ಷನೂ ಕೂಡ 4 ಲಕ್ಷ ರೂಪಾಯಿ ಬರುತ್ತಲ್ವಾ ಅಂತ ಅನ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಈ ಒಂದು ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡಿರ್ತಾರೆ. ಎಷ್ಟೇ ಶ್ರೀಮಂತರಲ್ಲಿ ಅವರಿಗೆ ಆಸೆ ಇರೋದೇ. ಸೊ ಹಣ ಬರ್ತದೆ ಅಂತ ಪುಕಟವಾಗಿ ಯಾರು ಕೂಡ ಬಿಡೋದಿಲ್ಲ. ಸೊ ಒಂದು 20,000 ರೂಪಾಯಿ ಖರ್ಚು ಮಾಡಿದ್ರಾದ್ರೂ ಹಣವನ್ನ ಪಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂತ BPL ರೇಷನ್ ಕಾರ್ಡ್ಗಳು ಬಹಳಷ್ಟು ಆದವು. ಅದರ ಜೊತೆಗೆ ಗೃಹಲಕ್ಷ್ಮಿ ಬಂದ್ಮೇಲೆ ಅಂತೂ ಹೇಳೇಬೇಡಿ, ಒಂದು ಬಹಳಷ್ಟು ಅಂದ್ರೆ ಅದೇನು ಹೇಳಿಕ್ ಬರಲ್ಲ. ನಮ್ಮ ಒಂದು ರಾಜ್ಯದಲ್ಲಿ ಒಂದು 50% ಫಲಾನುಭವಿಗಳು ಬಡ ಜನರಿದ್ದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ 70 ಅಥವಾ ಅಂದಾಜು ಹೇಳ್ತಾ ಇದ್ದೀನಿ ನಾನು. ಸೊ 80% ಆದ್ರೂ ಒಂದು BPL ರೇಷನ್ ಕಾರ್ಡ್ಗಳು ಇದಾವೆ ಅಂತ. ಸೊ 30% BPL ಒಂದು ಲಿಸ್ಟ್ ಎಕ್ಸ್ಟ್ರಾ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ತೆಗೆದಾಕಲಾಗ್ತಾ ಇರುವಂತದ್ದು. ಓಕೆನಾ. ಸೊ ಅಂತಹ ಒಂದು ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಹಳಷ್ಟು ಜನರು BPL ಹಾಗೂ APL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ, 4 ವೀಲರ್ ವಾಹನದಂತೂ ಬಹಳಷ್ಟು ಸಾರಿ ನಾನು ಹೇಳಿದ್ದೀನಿ ಕೂಡ. ಸೊ ಇದು ನಿಮಗೆ ಗೊತ್ತಿರಬಹುದು.
ಸೊ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ಸ್ವಲ್ಪ ಇಲ್ಲಿ 4 ವೀಲರ್ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಯಾಕಂದರೆ ವೈಟ್ ಬೋರ್ಡ್ ಕಾರ್ ಅಂದರೆ ಏನು, ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ಏನು ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತಿಲ್ಲ. ಸೊ ಸುಮಾರು ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ವೈಟ್ ಬೋರ್ಡ್ ಕಾರ್ ಅಂದರೆ ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಾನು ತಿರುಗಾಡಲಿಕ್ಕೆ, ಸೊ ನನ್ನ ಮನೆಯವ್ರನ್ನ ಕುಣಿಸ್ಕೊಂಡು ತಿರುಗಾಡಲಿಕ್ಕೆ ಅಥವಾ ನನ್ನ ಉಪಯೋಗಕ್ಕಾಗಿ ನನ್ನ ಗೆಳೆಯರನ್ನ ತೆಗೆದುಕೊಂಡು ತಿರುಗಾಡಲಿಕ್ಕೆ, ಸೊ ಈ ರೀತಿ ಉಪಯೋಗ ಮಾಡ್ತಿರ್ತಾರಲ್ಲ, ಸೊ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಅಂತಾರೆ. ಓಕೆನಾ. ಸೊ ಏನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ, ಅದು ದಿನನಿತ್ಯದ ಉದ್ಯೋಗಕ್ಕಾಗಿ, ನನ್ನ ಉದ್ಯೋಗಕ್ಕಾಗಿ ನಾನು ದಿನನಿತ್ಯ ಅದರಲ್ಲಿ ಬಾಡಿಗೆ ಮಾಡಿಕೊಂಡು ನಾ ಸಂಬಳವನ್ನು ಗಳಿಸ್ಕೊಂಡು ನನ್ನ ಸಂಸಾರವನ್ನು ನಡೆಸಲಿಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತಾರೆ ನೋಡಿ, ಸ್ವಂತ. ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಅಂತಹ ಕಾರ್ಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. BPL ರೇಷನ್ ಕಾರ್ಡ್ ಇದ್ರೂ ಸಹಿತ ಇದ್ದೇ ಇರತ್ತೆ, ಅರ್ಹತೆ ಇರ್ತೀರಾ. ಓಕೆನಾ. ಸೊ ಲೋನ್ ಮುಖಾಂತರ ಕೂಡ ಪಡೆದುಕೊಂಡಿರ್ತೀರಾ. ಸೊ ಯಾರು ಒಂದು ಯೆಲ್ಲೋ ಬೋರ್ಡ್ ಕಾರನ್ನ ರಿಜಿಸ್ಟರ್ ಮಾಡಿರ್ತಾರೆ ನೋಡಿ ಒಂದು ಸಾರಿಗೆ ಇಲಾಖೆಯಲ್ಲಿ, ಒಬ್ಬೊಬ್ಬರು ಈ ರೀತಿನೂ ಕೂಡ ಮಾಡಿರ್ಬೋದು. ನೀವು ದಿನನಿತ್ಯ ಯೂಸ್ ಮಾಡ್ತಿರ್ತೀರಾ, ಇಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಒಂದು ರಿಜಿಸ್ಟರ್ ಮಾಡಿರ್ತೀರಾ, ಅವ್ರದ್ದು ಕೂಡ ಕಂಡು ಹಿಡಿತಾರೆ. ಅವರೇನು ಹಾಗೆ ಇರಲ್ಲ, ಒಂದು ಸಾರಿಗೆ ಇಲಾಖೆ ಏನು ಮಾಡುತ್ತೆ, ಕಂಡು ಹಿಡಿಯುತ್ತೆ. ಅದೇ ರೀತಿಯಾಗಿ ಯೆಲ್ಲೋ ಬೋರ್ಡ್ ಕಾರ್ ಏನಿದೆಯಲ್ಲ, ಸೊ ಇವರು ಕೂಡ ಏನು ಮಾಡ್ತಾರೆ, ತಪ್ಪಾಗಿ ಏನು ಮಾಡ್ತೀರಾ, ವೈಟ್ ಬೋರ್ಡ್ ಕಾರ್ ಅಂತ ರಿಜಿಸ್ಟರ್ ಮಾಡಿರ್ತೀರ. ಸೊ ಹಾಗಾದರೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಹೋಯಿತು. ಸೊ ನೀವೇ ಹೋಗಿ ನೋಂದಣಿಯನ್ನು ಮಾಡಿಸಿರ್ತೀರಾ ಸ್ವತಃ. ಸೊ ಅದನ್ನು ಸರಿಪಡಿಸ್ಕೊಂಡು ಬರಬೇಕಾಗತ್ತೆ. ಓಕೆನಾ. ಆಗ ಮಾತ್ರ ನಿಮಗೆ BPL ರೇಷನ್ ಕಾರ್ಡ್ ಹಾಗೂ APL ರೇಷನ್ ಕಾರ್ಡ್ ಉಳಿಯೋದು. ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ. ಆದರೆ IT ರಿಟರ್ನ್ಸ್ ಅಂತೂ ನಿಮ್ಗೆ ಗೊತ್ತಿರಬಹುದು. ಈಗಾಗಲೇ ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇರ್ತೀರಾ, ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಹಣ ಅಂತೂ ಬರೋದಿಲ್ಲ. ಸೊ ಅದೇ ರೀತಿಯಾಗಿ ಯಾವ ಹಣನೂ ಕೂಡ ಬರೋದಿಲ್ಲ ಈ ಒಂದು IT ರಿಟರ್ನ್ಸ್ ಮಾಡೋರಿಗೆ. ಸರ್ಕಾರದಿಂದ ಆದಷ್ಟು ಸ್ಕೀಮ್ಸ್ ಸಿಗೋದಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ IT ರಿಟರ್ನ್ಸ್ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಯಾರ್ದು ಬರ್ತಾ ಇದೆ ತಪ್ಪಾಗಿ ಅಂದರೆ ನೀವು ಕಟ್ತಾ ಇರಲ್ಲ, ಆದರೂ ಸಹಿತ ಬರ್ತಾ ಇದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ. ಬೇಗನೆ ಸರಿಪಡಿಸ್ಕೊಳ್ಳಿಕ್ಕೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಟೋಮೆಟಿಕ್. ಓಕೆ. ಇಲ್ಲಿ ಹಳ್ಳಿಯಲ್ಲಿ 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ವನಭೂಮಿ ಆಗಿರಲಿ ಅಥವಾ ನೀರಾವರಿ ಭೂಮಿ ಆಗಿರಲಿ, ಸೊ ಇಂತಹ ಭೂಮಿಗಳನ್ನ ಹೊಂದಿದ್ದೆ ಆದರೆ ಸಹಿತ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ. ಓಕೆನಾ. ಸೊ ರದ್ದಾಗತ್ತೆ. ನೆಕ್ಸ್ಟ್ ನಗರ ಪ್ರದೇಶಗಳಲ್ಲಿ ಕೂಡ 1,000 ಚದರ ಮೀಟರ್ಕ್ಕಿಂತ ಹೆಚ್ಚಿನ 1,000 ಚದರ ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಯಾರು ಒಂದು ಮನೆಗಳನ್ನು ಹೊಂದಿರ್ತೀರಾ ನೋಡಿ, ಸೊ ಅವರೆಲ್ಲರದು ಕೂಡ ಏನು ಮಾಡ್ತಾರೆ, ಈ ಒಂದು BPL ರೇಷನ್ ಕಾರ್ಡ್ ಇದ್ರೆ ರದ್ದು ಮಾಡ್ತಾರೆ. ನೀವು ಬಾಡಿಗೆ ಏನಾದರೂ ಕೊಡಿ, ಏನಾದರೂ ಮಾಡಿ, ಒಟ್ಟಾರೆ ಆದರೆ ನಿಮ್ಮ ಹೆಸರಲ್ಲಿ ಇದ್ರೆ ಸಹಿತ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗತ್ತೆ. ಓಕೆನಾ. ಸೊ ಇದಾದ್ಮೇಲೆ ಗೋರ್ಮೆಂಟ್ ಜಾಬ್ಸ್ ಅಂತೂ ಹೇಳಲೇಬೇಡಿ. ಸುಮಾರು ಹೋದ ವರ್ಷ 70,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇತ್ತು. ಸೊ ಹಾಗೆ ಇವತ್ತು ಕೂಡ, ಈಗ ನಾಳೆನೂ ಕೂಡ, ದಿನನಿತ್ಯನೂ ಕೂಡ ಯಾರ್ಯಾರ್ದು ಗೋರ್ಮೆಂಟ್ ಜಾಬ್ ಆಗ್ತಾ ಇರತ್ತೆ. ಸೊ ಅವರೆಲ್ಲರದು ಕೂಡ ಕಟ್ ಮಾಡ್ಕೋತಾನೆ ಹೋಗ್ತಾರೆ, BPL ರೇಷನ್ ಕಾರ್ಡ್ ರದ್ದು ಮಾಡ್ತಾನೆ ಹೋಗ್ತಾರೆ. ಸೊ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇರುವಂಥದ್ದು. ಎಲ್ಲ ಜಿಲ್ಲೆನೂ ಕೂಡ ಸಾಕಷ್ಟು ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿನೇ ನಡೀತಾ ಇರುವಂಥದ್ದು. ಯಾಕಂದ್ರೆ ಅಲ್ಲೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ರೇಂಜ್ದಲ್ಲಿ ಇದ್ದವರೇ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಇಲ್ಲ, ಒಂದು ರೇಂಜ್ದಲ್ಲಿ ಇರ್ತಾರೆ. ಗೌರ್ಮೆಂಟ್ ಜಾಬ್ ಒಬ್ಬರದು ಇರುತ್ತೆ ಅಥವಾ ಒಳ್ಳೆಯ ಸಂಬಳವನ್ನು ಪಡಿತಿರುವಂತಹ ಪ್ರೈವೇಟ್ ಜಾಬ್ನಲ್ಲಿ ಇರ್ತಾರೆ. ಓಕೆನಾ. ಸೊ ಪ್ರೈವೇಟ್ ಜಾಬ್ನಲ್ಲಿ ಒಳ್ಳೆಯ ಸಂಬಳ ಕೊಟ್ಟಿದ್ರು ಸಹಿತ 1,20,000ಕ್ಕಿಂತ ಹೆಚ್ಚಾಗಿನೇ ಒಂದು ಸಂಬಳ ಬರುತ್ತೆ. ಹೀಗಾಗಿ BPL ರೇಷನ್ ಕಾರ್ಡ್ಗೆ ಅವರು ಅರ್ಹರಿರುವುದಿಲ್ಲ. ಸೊ ಆದರೂ ಸಹಿತ ಮಾಡಿಸ್ಕೊಂಡಿರ್ತಾರೆ. ಏನಾದರೂ ರಾಜಕಾರಣಿಗಳು ಪರಿಚಯ ಇರ್ತಾರೆ ಅಥವಾ ಪ್ರೈಸ್ದವರು ಅದು ಇದು ಅಂತ ಏನಾದರೂ ಹೇಳಿ ತಹಶೀಲ್ದಾರ್ ಅವರು ಇವ್ರು ಪರಿಚಯ ಇರ್ತಾರೆ, ಮಾಡಿಸ್ಕೊಡ್ತಾರೆ. ಸೊ ಆದರೆ ಅಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು, ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ಗಳನ್ನ ಫಿನ್ ಟು ಫಿನ್ ಚೆಕ್ ಮಾಡ್ತಾ ಇದೆ ಆಹಾರ ಇಲಾಖೆ. ಇದಕ್ಕೆ ಸ್ವತಃ ನಿಮಗೆ ಗೊತ್ತಿರ್ಬೋದು, CM ಅವರೇ ಆದೇಶವನ್ನು ಕೊಟ್ಟಿದ್ದಾರನು ಕೂಡ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮ್ಮ BPL ರೇಷನ್ ಕಾರ್ಡನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಏನಾದರೂ ನೀವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಹೋಗುತ್ತೆ. ನೀವೇನು ಟ್ರೈ ಮಾಡೋದು ಸಹಿತ ಉಳಿಯೋದಿಲ್ಲ. ಸೊ ಕಂಪಲ್ಸರಿ ಅದನ್ನು ತೆಗೆದಾಕತ್ತಾರೆ ವೀಕ್ಷಕರೇ. ಸೊ ಇಷ್ಟು ಮಾಹಿತಿ ಅಂತೂ ಇತ್ತು. ಸೊ ಈಗ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ತೆಗಿತಾ ಇದ್ದಾರೆ. ಸೊ ಹಾಗಾದರೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳ್ಬೋದು. ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು. ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನುವಂಥದ್ದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಕಾದರೆ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ಹೋಗಿ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.